Everyone wants the red mug. Get it for free now with the Nescafe jar. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣ ನಾಯಕ್ ಅವರು ಶುಕ್ರವಾರ ಮುಂಡಗೋಡನಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಧರ್ ಡೋರಿ, ಗೌರವಾಧ್ಯಕ್ಷರಾದ ಡಿಎಂ ಹಾಲಸ್ವಾಮಿ, ಉಪಾಧ್ಯಕ್ಷರಾದ ಅಬ್ದುಲ್ ರಜಾಕ್ ತಹಶೀಲದಾರ, ಕೋಶಾಧ್ಯಕ್ಷರಾದ ಡಿಜಿ ಶಿವಾನಂದಪ್ಪ, ಪ್ರಧಾನ ಕಾರ್ಯದರ್ಶಿ ಎಂಕೆ ರಾಮಚಂದ್ರ, ಸಂಘಟನಾ ಕಾರ್ಯದರ್ಶಿ ಎನ್ಎಂ ತಿಪ್ಪೇಸ್ವಾಮಿ, ಸಹ ಕಾರ್ಯದರ್ಶಿ ರಾಜುಗುಂದಿ, ಹರಿಹರ ತಾಲೂಕಾ ಅಧ್ಯಕ್ಷರಾದ ಟಿಎನ್ ನಾಗರಾಜ್ ಮುಂತಾದವರಿದ್ದರು. ರಾಜ್ಯ ನಿರ್ದೇಶಕರಾದ ಸಿಕೆ ಅಶೋಕ್ ಸ್ವಾಗತಿಸಿದರು. ನಮ್ಮ ಸಮಸ್ಯೆ ಸಾಕಷ್ಟು ಸಮಸ್ಯೆ ಅದಾವೆ. ಅವು ಸಮಸ್ಯೆಗಳು ಸರ್ಕಾರ ಮಟ್ಟದಲ್ಲಿ ಯಾವುದು ಪರಿಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ನಮ್ಮದು ಏನು ಅನುಕಂಪದ ಆಧಾರ ಅಂತ ಏನಿತ್ತು ಹಿಂದೆ 1992 PDS ಆ್ಯಕ್ಟ್ ಇತ್ತು. ಆವಾಗ ಸರ್ಕಾರ ಅವಾಗ ಏನು ಮಾಡ್ತಂದ್ರೆ ಈ ಸರ್ಕಾರಿ ನೌಕರಿಗೆ ಏನು ಅನುಕಂಪ ತೀರ್ಕೊಂಡಾಗ ಅವರ ಮಕ್ಕಳಿಗೆ ಅವ್ರ ವಾರಸದಾರಿಗೆ ಏನೋ ಉದ್ಯೋಗ ಕೊಡ್ತಿದ್ರು. ಅದೇ ರೀತಿಯಲ್ಲಿ ನಮ್ಮದು ಹಾಗೇ ಇತ್ತು. ತದನಂತರ ಬಂದ ಸರ್ಕಾರ ಅದನ್ನು ಬದಲಾವಣೆ ಮಾಡಿಬಿಟ್ಟು ನಮಗೆ ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಭಾಳ ಕಷ್ಟ ಆಗಿದೆ. ಅದನ್ನು ಸಾಕಷ್ಟು ಬಾರಿ ನಾವು ಎಲ್ಲ ಸರ್ಕಾರ ಬಂದಾಗ ನಾವು ವಿನಂತಿ ಮಾಡಿದರೂ ಕೂಡ ಅದು ಆ ಒಂದು ಸಮಸ್ಯೆ ಇನ್ನೂವರೆಗೂ ಬಗೆಹರಿದಿಲ್ಲ. ಅದಕ್ಕೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಅವರ ಮಕ್ಕಳಿಗೆ ಅವ್ರ ವಾರಸದಾರರಿಗೆ ಕೂಡಲೇ ಯಾವುದೇ ಒಂದು ಇದಿಲ್ಲದ ಯಾವುದೋ ಅಡೆತಡೆ ಇಲ್ಲದೆ ಯಾವುದೋ ಕಾನೂನಿನ ಚೌಕಟ್ಟಿನ ತೊಂದರೆ ಆಗಲಾರ ರೀತಿಯಲ್ಲಿ ಅವರಿಗೆ ವಾರಸದಾರಿಗೆ ಅದು ಲೈಸೆನ್ಸ್ ಸಿಗಬೇಕು ಅಂತ ಒಂದು ಪ್ರಬಲವಾದ ನಮ್ಮ ಬೇಡಿಕೆ ಇದೆ. ಜೊತೆಗೆ ಈಗ ನಮಗೇನು ಕಮಿಷನ್ ಕೊಡ್ತಾ ಇದ್ದಾರೆ, ಸರ್ಕಾರ ಕಮಿಷನ್ ಕೊಡ್ತಾ ಇರೋದು ಭಾಳ ಕಡಿಮೆ ಇದೆ. ಸರ್ಕಾರ ಪಕ್ಕದ ರಾಜ್ಯದಲ್ಲಿ ನಮ್ಮ ಆಲ್ ಇಂಡಿಯಾ ನಮ್ಮ ಭಾರತ ಸರ್ಕಾರದ ಒಂದು ಇದರಲ್ಲಿ ತಗೊಂಡಾಗ ಪಕ್ಕದ ರಾಜ್ಯದಲ್ಲಿ 250ರಿಂದ 300 ರೂಪಾಯಿ ಕಮಿಷನ್ ಇದೆ. ನಮ್ಮಲ್ಲಿ 150 ರೂಪಾಯಿ ಕಮಿಷನ್ ಇದೆ. ಇದು 150 ರೂಪಾಯಿ ಕಮಿಷನ್ ಏನನ್ನು ಸಾಲದು. ಯಾಕಂತಂದ್ರೆ ಈಗ ಪಡಿತರ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಆನ್ಲೈನ್ ಇದೆ. ಈಗ ಬಯೋಮೆಟ್ರಿಕ್ ಕೊಟ್ಟು ಆಹಾರಧಾನ್ಯ ವಿತರಣೆ ಮಾಡುವಂಥ ಸಂದರ್ಭದಲ್ಲಿದ್ದಾಗ ನಮ್ಮ ನ್ಯಾಯಬೆಲೆ ಅಂಗಡಿಕಾರರು ಮತ್ತು ಈ ಭಾಗದಲ್ಲಿ ಹೆಚ್ಚು ಸೊಸೈಟಿಗಳದಾವೆ. ಸೊಸೈಟಿಗಳಲ್ಲಿ ಸೆಕ್ರೆಟರಿಗಳು, ತೂಕ ಮಾಡೋರನ್ನ, ಕಂಪ್ಯೂಟರ್ ಆಪರೇಟರ್ನ ಅವ್ರನ್ನೆಲ್ಲ ನೇಮಿಸ್ಕೊಂಡಿರ್ತಾರೆ. ಆಮೇಲೆ ನಮ್ಮಲ್ಲಿ ಖಾಸಗಿ ಇದ್ದವ್ರು ಖಾಸಗಿ ಬಹಳಷ್ಟು ಅಷ್ಟು ಕಡಿಮೆ ಅಂಗಡಿಗಳು ಇದ್ರೂ ಕೂಡ ಅಲ್ಲಿ ಕೂಡ ಅದೇ ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ತಾರೆ. ಅಲ್ಲಿ ಸರ್ಕಾರ ಏನು ಕಮಿಷನ್ ಕೊಡ್ತಾರೋ ಆ ಕಮಿಷನ್ ನಮಗೆ ಏನು ಸಾಲೋದಿಲ್ಲ. ಅವರಿಗೆಲ್ಲ ನೌಕರ ಖರ್ಚು ವೆಚ್ಚ ಆಗಿದೆ, ಅದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 250 ರೂಪಾಯಿ ಸರ್ಕಾರ ಕಮಿಷನ್ ಹೆಚ್ಚಳ ಮಾಡಬೇಕು ಅಂತೇಳಿ ನಮ್ಮ ಕೂಗು ಭಾಳ ದಿನದಿಂದ ಇದೆ. ಅದಕ್ಕೆ ಈಗೂ ಕೂಡ ತಮ್ಮ ಮುಖಾಂತರ 250 ರೂಪಾಯಿ ಕಮಿಷನ್ನ ನಮ್ಮ ಭಾಗದಲ್ಲಿ ಇದು ಮಾಡಬೇಕು. ಆಮೇಲೆ ಖಾಸಗಿ ಏನು ಸೊಸೈಟಿಗಳದಾವಲ್ಲ ಅವೆಲ್ಲ ಸ್ಮಾರ್ಟಾಗಿ ಇದು ಮಾಡಬೇಕು. ಸ್ಮಾರ್ಟ್ ಶಾಪ್ಸ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದು ಒಂದು ತೊಗೊಂಡಿದ್ದಾರೆ ಪೈಲಟ್ ಯೋಜನೆ ಒಳಗೆ. ಉತ್ತರ ಭಾರತದಲ್ಲಿ ಉತ್ತರ ನಮ್ಮ ಏನು ಉತ್ತರ ಪ್ರದೇಶ ಇತ್ತಲ್ಲ ಅಲ್ಲಿ ಮಾಡಿದ್ದಾರೆ ಕೆಲವು ಪೈಲಟ್ ಯೋಜನೆ ಒಳಗೆ. ನಮ್ಮ ಕರ್ನಾಟಕದಲ್ಲಿ ತರಲಿಲ್ಲ ಇನ್ನೂವರೆಗೂ. ಅದಕ್ಕೆ ನಾವು ಮಾನ್ಯ ಕೇಂದ್ರ ಆಹಾರ ಮಂತ್ರಿಗಳನ್ನು ಕಂಡು ಆ ಒಂದು ಪೈಲಟ್ ಯೋಜನೆ ಒಳಗೆ ನಮ್ಮ ಕರ್ನಾಟಕದಲ್ಲಿ ಸೇರಿಸಿ ಇಲ್ಲಿ ಕೂಡ ಅದನ್ನು ಸ್ಮಾರ್ಟ್ ಅಂಗಡಿ ಮಾಡಿದೆ. ಸ್ಮಾರ್ಟ್ ಅಂತಂದ್ರೆ ಏನು, ಈ ಏನು 2 ಆಹಾರಧಾನ್ಯಗಳು ಬರೀ ಅಕ್ಕಿ ಒಂದು ಬರ್ತಾ ಇದೆ. ಈಗ ಯಾವಾಗ ಒಮ್ಮೆ ಸೀಸನ್ ವೈಸ್ ರಾಗಿನೂ ಜೋಳ ಕೊಡ್ತಾರೆ. ಇವೆರಡು ಬಿಟ್ಬಿಟ್ರೆ ಬೇರೆ ಏನು ಇರೋದಿಲ್ಲ. ಆಮೇಲೆ ಪಡಿತರ ಅಂಗಡಿಕಾರದ ಜೀವನ ಕೂಡ ಆ ಒಂದು ಇದರಲ್ಲಿ ಅಷ್ಟೇ ಕಮಿಷನ್ ಜೀವನ ಮಾಡೋಕ್ಕಾಗಲ್ಲ. ಒಂದು. ಎರಡನೇದು ಏನಿದೆ, ಈ ಪಡಿತರ ಕಾರ್ಡ್ದಾರ ಇದಾರಲ್ಲ, ಕಾರ್ಡ್ದಾರರಿಗೆ ಅಲ್ಲಿ ಅಂಗಡಿಗೆ ಬಂದಾಗ ಎಲ್ಲದು ಸಬ್ಸಿಡಿ ಒಳಗೆ ಎಲ್ಲ ಸಾಮಾನು ಏನು ಮನೆಗೇನು ಬೇಕು ದಿನಸಿಗಳು ಅವೆಲ್ಲ ಸಾಮಾನುಗಳು ಅಲ್ಲಿ ಬರ್ತಾಗ ಏನಾಗತ್ತೆ, ನಮ್ಮವ್ರದ್ದು ಅವರ ಆರ್ಥಿಕ ಜೀವನ ಸುಧಾರಣೆ ಆಗ್ತದೆ ಮತ್ತು ಸಬ್ಸಿಡಿ ಒಳಗೆ ಕೊಟ್ಟಾಗ ಬಡವರು ಕಾರ್ಡ್ದಾರರಿಗೂ ಅನುಕೂಲ ಆಗ್ತದೆ. ಅವರಿಗೂ ಕಡಿಮೆ ರೇಟದಲ್ಲಿ ಸಿಕ್ಕಾಗ ಅವರಿಗೂ ವಸ್ತುಗಳನ್ನು ಕೊಡಲಿಕ್ಕೆ ಅದಾಗ್ತದೆ. ಅದು ಕೇಂದ್ರ ಸರ್ಕಾರದ ಆದೇಶನೂ ಇದೆ ಮತ್ತು ರಾಜ್ಯ ಸರ್ಕಾರ ಆದೇಶ ಇದೆ. ಈ ಒಂದು ಜಿಲ್ಲೆ ಒಳಗೆ ಅದನ್ನು ಯಾಕೋ ಏನೋ ಇನ್ನಿತರ ಧಾನ್ಯಗಳನ್ನು ಮಾರಲಿಕ್ಕೆ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಟ್ಟಾಗ ನಮ್ಮ ಪಡಿತರ ಅಂಗಡಿಕಾರರ ಜೀವನ ಅನುಕೂಲ ಆಗ್ತದೆ, ಕಾರ್ಡ್ದಾರಿ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ
ಮತ್ತು ಏನಪ್ಪ ಅಂತಂದ್ರೆ ನಮ್ಗೆ ಪಡಿತರ ವಿತರಕರು ಈ ಧೂಳ ಅಂತ ಏನು ನಮ್ಮ ಧಾನ್ಯಗಳು ನಾವು ಇನ್ನು ವಿತರಣೆ ಮಾಡ್ತಾವಲ್ಲ, ಭಾಳ ಡಸ್ಟ್ ಇರ್ತದೆ. ಆದ ಅಕ್ಕಿ ಒಳಗೆ ಪೌಡ್ರು ಅದು ಇದು ಸಾಕಷ್ಟು ಇದಿರ್ತದೆ. ಅದರಿಂದ ಹೆಲ್ತ್ ಇಶ್ಯೂ ಭಾಳಷ್ಟು ಮಂದಿಗೆ ದಮ್ಮು ಇವೆಲ್ಲ ಕಫ ಈ ರೀತಿಯಲ್ಲಿ ಕಾಯಿಲೆಗಳು ಇದಾಗ್ತದೆ. ಅದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ನಾವೇನು ಹೇಳಿದ್ವಿ, ಇನ್ಶೂರೆನ್ಸನ್ನು ಮಾಡಿರಿ, ವಿಮಾ ಪಾಲಿಸಿಯನ್ನು ಮಾಡಿ ಅವ್ರಿಗೆ ಇದು ಅನುಕೂಲ ಮಾಡಿಕೊಡ್ರಿ ಅಂತ ಸರ್ಕಾರ ಒತ್ತಾಯ ಮಾಡೀವಿ. ಇಲ್ಲಿವರೆಗೂ ಸರ್ಕಾರ ಅದನ್ನು ಯಾವುದೂ ಕೂಡ ನಮಗೆ ಗಮನ ಹರಿಸಿಲ್ಲ. ಅದಕ್ಕೆ ಸರ್ಕಾರದಲ್ಲಿ ತಮ್ಮ ಮುಖಾಂತರ ಅದು ಒಂದು ಇವೆಲ್ಲ ಬೇಡಿಕೆಗಳನ್ನ ಇದು ಮಾಡಿ ನಮಗೆ ಪ್ರತಿ ತಿಂಗಳ ಕಮಿಷನ್ ಹಣ ಬರಬೇಕು. ಪ್ರತಿ ತಿಂಗಳ ಕಮಿಷನ್ ಅಂದ್ರೆ ಈಗ 4-5 ತಿಂಗಳು ಕಮಿಷನ್ ಹಣ ಇನ್ನೂ ಬಂದಿಲ್ಲ. 4 ತಿಂಗಳು ಬಂತು ಕಮಿಷನ್ ಬಂದಿಲ್ಲ, ಕಮಿಷನ್ಗಳು ನಿಂತಾವು. ಆಮೇಲೆ ಯಾವ ತಿಂಗಳು ಕಮಿಷನ್ ಬಂತು, ಯಾರಿಗೆ ಎಷ್ಟು ಸೇರ್ತಾ ಇದೆ ಅದು ಕೂಡ ಅವ್ರಿಗೆ ಸರಿಯಾಗಿ ಅವರಿಗೆ ಇದಾಗಿಲ್ಲ. ಅದಕ್ಕೆ ಸರ್ಕಾರ ಇಂತಿಷ್ಟು ತಿಂಗಳದ ಬಾಕಿ ಉಳಿದಿದೆ, ಇಂತಿಷ್ಟು ಈ ತಿಂಗಳದ ಹಿಂಗೆ ನಾವು ಕಮಿಷನ್ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮೆಸೇಜನ್ನು ಕೊಟ್ಟು ನಮಗೆ ಪ್ರತಿ ತಿಂಗಳ ಆಯಾ 1ನೇ ತಾರೀಕಿಗೆ ನಮ್ಮ ಕಮಿಷನ್ ಹಣ ಜಮಾ ಆಗ್ತಂದ್ರೆ ನಮ್ಮವ್ರದ್ದು ಏನು ಈಗ ಸರ್ಕಾರಿ ನೌಕರಿ ಪಗಾರ ಇಲ್ಲ ಅಂತ ಮನೆ ಬಾಡಿಗೆ ಕಟ್ಟಲಿಕ್ಕೆ ನಾವು 5-6 ತಾರೀಕಿಗೆ ಮನೆ ಮಾಲೀಕರು ಕೇಳ್ತಾರೆ. ಆ ರೀತಿಯಲ್ಲಿ ನಮ್ದು ಇದೆ. ದುಡಿಯೋರಿಗೆ ನಾವು ಕಮಿಷನ್ ಕೊಡದೆ ದುಡಿಯೋರಿಗೆ ಪಗಾರ ಕೊಡೋದು ಭಾಳ ಕಠಿಣ ಇದೆ. ಸೊ ಈ ಏನು ಆನ್ಲೈನ್ ಏನು ವ್ಯವಸ್ಥೆ ಒಳಗೆ ನಮ್ಗೆ ಜೀವನ ಮಾಡೋದು ನಮ್ಮ ಪಡಿತರ ಅಂಗಡಿಕಾರರ ಸಮಸ್ಯೆ ಇದೆ. ಅದಕ್ಕೆ ಈ ಸರ್ಕಾರ ನಮ್ಮ ಕೂಡಲೇ ಇದನ್ನ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರದ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಏನು ಮಾಹಿತಿ ಕೊಟ್ಟಿರತಕ್ಕಂಥ ವಿಚಾರದಲ್ಲಿ 100ಕ್ಕೆ 100 ನಮಗೆ ಕಮಿಷನ್ ಭಾಳ ಗೊಂದಲ ಮಾಡ್ತಾ ಇದೆ ಸರ್ಕಾರ. ನಮಗೆ ಯಾವ ತಿಂಗಳದು ಹೆಂಗೆ ಬಂತು, ಏನು ಬಂತು, ಯಾವ ರೀತಿ ಆಯ್ತು ಅಂತ ನಮ್ಗೆ ಯಾರಿಗೂ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕಾರಣ ನಮಗೂ ಅರ್ಥ ಆಗ್ತಾಯಿಲ್ಲ, ಏನು ಸರ್ಕಾರ ಬೇಕು ಅಂತ ರೀತಿ ನಮಗೆ ಗೊಂದಲ ಆಗೋ ರೀತಿಯಲ್ಲಿ ಕಮಿಷನ್ ಹಣವನ್ನು ಬಿಡುಗಡೆ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಸ್ಪಷ್ಟ. ಇದ್ರ ಜೊತೆಯಲ್ಲಿ ನಾವು ಏನು ಮಾಡಬೇಕಾಗಿದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳು ಕೂಡ ನಮ್ಮ ನ್ಯಾಯಬೆಲೆ ಅಂಗಡಿ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರನ್ನ ಪ್ರತಿ ತಾಲೂಕಿಗೆ ಇಂತಿಷ್ಟು ಅಂತೇಳಿ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ನಾವು ಸದಸ್ಯತ್ವವನ್ನು ನೋಂದಣಿ ಮಾಡಿ ಅದರ ಮುಖಾಂತರ ನಾವು ಸರ್ಕಾರವನ್ನು ಎದುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ಸದಸ್ಯತ್ವದ ಕೊರತೆ ಇರೋದ್ರಿಂದ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಅದನ್ನು ಸದಸ್ಯತ್ವ ನೋಂದಣಿ ಮಾಡಬೇಕಾಗೈತೆ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ಶ್ರಮವಹಿಸಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ವಿಷಯವಾಗಿ ರಾಜ್ಯ ಸಂಘದ ವಿಷಯವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ನಮ್ಮ ಉದ್ದೇಶ ಇಷ್ಟೇ. ಈಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಏನು ಸರ್ಕಾರ ಮಾಡಿದೆ, ಅದೇ ರೀತಿ ಇಡೀ ದೇಶಾದ್ಯಂತ ಒಂದೇ ರೀತಿಯಾದಂತ ಕಮಿಷನ್ ಕೊಡಬೇಕಂತ ನಮ್ಮ ಪ್ರಮುಖವಾದಂತ ಒಂದು ಬೇಡಿಕೆ. ಯಾಕಂದ್ರೆ ಇಡೀ ದೇಶದಲ್ಲಿ ಬಹಳ ವೈರುಧ್ಯತೆಗಳಿದಾವೆ. ಈಗ ನಮ್ಮಲ್ಲಿ 150, ಗೋವಾದಲ್ಲಿ 185, ತಮಿಳುನಾಡಲ್ಲಿ 180, ಈ ರೀತಿಯಾದಂತಹ ವೈರುಧ್ಯಗಳಿದಾವೆ. ಅದಕ್ಕೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಾವ ರೀತಿ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ, ಅದೇ ರೀತಿ ಒಂದೇ ರೀತಿಯಾದಂತಹ ಕಮಿಷನ್ ನೀಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದರ ಜೊತೆಗೆ ಈಗ ಸರ್ಕಾರಗಳು 1992ರ ಒಂದು ಅಧಿನಿಯಮ ಇದೆ. ಅದರಲ್ಲಿ ಏನಿತ್ತು ಅಂದ್ರೆ, ನಾವು ಅಂಗಡಿ ಪ್ರಾಧಿಕಾರವನ್ನ ಪಡೆದ ಮೇಲೆ ನಾವು ಯಾವುದೇ ಸಂದರ್ಭದಲ್ಲಿ ಮರಣ ಹೊಂದಿದಾಗ ಅದನ್ನ ಅವರ ಮನೆಯವರಿಗೆ ಅನುಕಂಪದ ಆಧಾರದ ಮೇಲೆ ಕೊಡಬೇಕು ಅಂತ ಒಂದು ಅಧಿನಿಯಮ ಇತ್ತು. ಅದನ್ನ ಏನ್ ಮಾಡಿದ್ರು 2016ರಲ್ಲಿ ಅದನ್ನು ತಿದ್ದುಪಡಿ ಮಾಡಿದ್ರು. ಏನಂತ ಮಾಡಿದ್ರು, 65 ವರ್ಷ ಮೇಲ್ಪಟ್ಟ ಯಾವುದೇ ವಿತರಕರ ಆದ್ರೆ ಅವ್ರಿಗೆ ಮತ್ತೆ ಅಂಗಡಿ ಮಂಜೂರು ಮಾಡಕ್ ಬರೋದಿಲ್ಲ ಅಂತ ಒಂದು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಹೈಕೋರ್ಟ್ಗೆ ಹೋಗಿ ಈಗ ನಾವು ಅದನ್ನ ಅನುಕಂಪದ ಆಧಾರದ ಮೇಲೆ ನಾವು ಇವತ್ತು ಪ್ರಾಧಿಕಾರವನ್ನ ಪಡಿತಾ ಇದ್ವಿ. ಕಾರಣ ಇಷ್ಟೇ, ಅಲ್ಲೇನ್ ಮಾಡಿದ್ದಾರೆ ಅಂದ್ರೆ 65 ವರ್ಷದ ಮೇಲ್ಪಟ್ಟವರು ಯಾರ್ಯಾದ್ರೂ ಸತ್ರೆ ಅವ್ರಿಗೆ ನಾವು ಕೊಡೋದಿಲ್ಲ ಅಂತ. ನಮ್ಮ ಒತ್ತಾಯ ಏನಂದ್ರೆ, ಕನಿಷ್ಠ ಒಂದು ಸಾಲಗಾದ್ರು, ಈಗ ನಮ್ಮ ತಂದೆಯವರು ಹೋದ್ಮೇಲೆ ನನಗೆ ಕೊಟ್ಟ ಮೇಲೆ ಒಂದು ಸಾಲಗಾದ್ರು ನೀವು ಅನುಕಂಪದ ಆಧಾರವನ್ನ ಯಥಾಸ್ಥಿತಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಏನು 1992 ಅಧಿನಿಯಮ ಇತ್ತು, ಯಾವುದೇ ಸಂದರ್ಭದಲ್ಲಿ ಮರಣ ಹೊಂದಿದ್ರು ಕೊಡ್ತಾ ಇದ್ರು. 2016ರ ಅಧಿನಿಯಮ ಕೂಡ ತಿದ್ದುಪಡಿ ಮಾಡಬೇಕು. ಅದರಲ್ಲಿ ಕೆಲವು ಕಂಡೀಷನ್ಗಳು ಹಾಕಿದ್ದಾರೆ. ಏನ್ ಹಾಕಿದ್ದಾರೆ ಅಂದ್ರೆ,
65 ವರ್ಷ ಮೇಲ್ಪಟ್ಟವ್ರು ಕೊಡಬಾರ್ದು. ಮತ್ತೆ ಅವ್ರ ಮಕ್ಕಳು ಏನಿದ್ದಾರೆ, ಮಕ್ಕಳು ಹೆಂಡತಿ, ಅವರು ಕನಿಷ್ಠ SSLC ಅದನ್ನ ಒಪ್ಕೊಂತ ಇದ್ದೀವಿ. ಯಾಕಂದ್ರೆ ಇವತ್ತು ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿದೆ, SSLC ಅನ್ನು ಒಪ್ಕೊಂತೀವಿ. ಆದ್ರೆ 38 ವರ್ಷದ ಒಳಗಡೆ ಇರಬೇಕು ಅನ್ನೋದು ಒಂದು ಕಂಡೀಷನ್ ಅನ್ನು ಮಾಡಿದ್ದಾರೆ. ಅದನ್ನ ಸಡಿಲೀಕರಣ ಮಾಡಬೇಕಂತೂ ಮಾನ್ಯ ಆಹಾರ ಸಚಿವರನ್ನ ಬಹಳಷ್ಟು ಬೇಡಿಕೆ ಮಾಡಿದ್ದೀವಿ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ತಿದ್ದುಪಡಿ ಮಾಡಬೇಕಿದು. ಬರೀ ಒಂದು ಆದೇಶ ಮಾಡಿದ್ರೆ ಆಗೋದಿಲ್ಲ, ಕ್ಯಾಬಿನೆಟ್ ಅಲ್ಲಿ ತಿದ್ದುಪಡಿ ಮಾಡಿದಾಗ ಮಾತ್ರ ಆ ಒಂದು ಅಧಿನಿಯಮಕ್ಕೆ ಒಂದು ಚಾಲನೆ ಸಿಗುತ್ತೆ ಅಂತ ಮಾನ್ಯ ಸಚಿವರನ್ನ ಭೇಟಿ ಮಾಡಿದೀವಿ, ಚರ್ಚೆ ಮಾಡಿದೀವಿ. ಆಯ್ತು, ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನ್ರಿ 4 ತಿಂಗಳ ಗಂಟ್ಲೆ ಕಮಿಷನ್ ಇಲ್ಲ ಅಂದ್ರೆ ಹೆಂಗೆ? ಈಗ 4 ತಿಂಗಳು, ಡಿಸೆಂಬರ್ಗೆ 4 ತಿಂಗಳು ಕಮಿಷನ್ ಬರೋದು, 6 ತಿಂಗಳು ತಗತಾವನ್ರಿ. ಫೆಬ್ರವರಿಗೆ 6 ತಿಂಗಳ ಕಮಿಷನ್ನು. ಸರ್ಕಾರಿ ನೌಕರರಿಗೆ 6 ತಿಂಗಳು ಸಂಬಳ ಕೊಟ್ಟಿದ್ರೆ ಬಿಡ್ತಾರ? ನೀವು ಯೋಚನೆ ಮಾಡ್ರಿ. ನಿಮ್ಮ ಮೂಲಕ ನೀವು ಬಿತ್ತರಿಸಿ ಸ್ವಲ್ಪ ಸರ್ಕಾರದ ಗಮನಕ್ಕೆ ಸಾಧ್ಯ ಐತಿ ಅಂತ ಕಷ್ಟ. ಏನು ಫುಡ್ ಅಂದ್ರೆ ಹೆಂಗೆ ಅಂದ್ರೆ, ನಾವು ವಿತರಣೆ ಈಗೇನು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಆನ್ಲೈನ್ ಬಂದಿದೆ. 1 kg ವೇಸ್ಟ್ ಆಗಲ್ಲ. ಅವ್ರದವ್ರು ಹೋಯ್ತಾರೆ, ನಿಮ್ಗೆ ಏನು ಕಾಲಿದ್ದೀರ ಅದು ಸಂಬಳ ತಿಂಗಳ ಬರೋದಿಲ್ಲ. ಹೆಂಗೆ ಇದನ್ನ ನಂಬಿಕಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಹೆಂಗೆ ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ಲು, ತೂಬನಿ ಕೊಡ್ಬೇಕು, ಬಯೋಮೆಟ್ರಿಕ್ನಿಗೆ ಕೊಡ್ಬೇಕು, ಇಷ್ಟೆಲ್ಲ ಖರ್ಚೈತಿ. ಆಮೇಲೆ ಪೆನ್ಸಿಲ್ಲು, ಪೇಪರು ಇವೆಲ್ಲ ಎಷ್ಟು ಸಿಕ್ಕಾಪಟ್ಟಿ ಖರ್ಚೈತೆ ಲೆಕ್ಕ. ಆಮೇಲೆ ತಿಂಗಳಿಗೊಂದ್ಸರಿ ಮೀಟಿಂಗ್ ಕರೆತ ಬರ್ಬೇಕು ಅಂತ ಮೆಸೇಜ್ ಹಾಕ್ತಾರೆ, ಖರ್ಚು ಹಾಕ್ಕೊಡ್ತಾರೆ. ಇವೆಲ್ಲ ಭಾಳ ಸಮಸ್ಯೆ ಇದೆ. ಇದನ್ನು ಮಾನ್ಯ ಅಧ್ಯಕ್ಷರು ಮೊನ್ನೆ ಹೊಸ್ದಾಗಿದ್ದಾರೆ, ಶಿವಾನಂದಪ್ಪರು ಹೇಳಿದಂಗೆ ಮೆಂಬರ್ ಜಾಸ್ತಿ ಆಗಿದ್ರೆ ನಾವು ಹೋರಾಟ ಮಾಡೋಕ್ಕೆ ಅನುಕೂಲ ಆಕಂತ ಈ ನಮ್ಮ ಮುಂಡಗೋಡು ತಾಲೂಕಿನ ಎಲ್ಲರೂ ಮೆಂಬರ್ ಆಗಿರಿ ಅಂತ ಹೇಳ್ತಾ, ನಮ್ಮ ರಾಮಚಂದ್ರ ಮತ್ತು ಶಿವಾನಂದಪ್ಪ ನಾಯಕರು ಸಾಕಷ್ಟು ಮಾತಾಡಿದ್ದಾರೆ. ನಾನಾದರೂ ಮಾತಾಡೋಕ್ಕಾಗಲ್ಲ. ನಿಮಗೆ ಗೊತ್ತಾಗತ್ತೆ, ಸಾಮಾನ್ಯ ಯಾರು ಪತ್ರಿಕೆಗಳಿಗೆ ಗೊತ್ತಾಗತ್ತೆ ಏನು ಮಾಡುತ್ತೆ ಸರ್ಕಾರ ಅಂತ. ಅಕ್ಕಿ ಒಂದ್ಸರಿ ಸುಮಾರು ಅಕ್ಕಿ ಕಳಿಸ್ತಾರೆ, ವಾಪಸ್ ತಗೊಳೋದು ಭಾಳ ಸಮಸ್ಯೆ. ಹೇಳ್ಬಾರ್ದು, 1 2 ಭಾಳ ಸಮಸ್ಯೆ. ಆದ್ದರಿಂದ ತಾವು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ತಾವು ತಮ್ಮ ಪೇಪರ್ನಲ್ಲಿ ಬಿತ್ತರಿಸಿ ಸರ್ಕಾರ ಗಮನಕ್ಕೆ ತರ್ರಿ ಅಂತೇಳಿ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ಕೇಳ್ತಾರೆ.